ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ನರ್ಸರಿ ಮಾಲೀಕನಿಂದ ಕಳಪೆ ನಾರಿನ ವಿತರಣೆ. ಟೊಮ್ಯಾಟೊ ಬೆಳೆದ ರೈತನಿಗೆ ಲಕ್ಷ ನಷ್ಟ. ಬಿಲ್ ನೀಡದ ಕಾರಣ ರೈತನ ಕಾನೂನು ಹೋರಾಟಕ್ಕೂ ಅಡ್ಡಿ. ರಕ್ತವಾದರೂ ಕೊಡ್ತೇವೆ, ನೀರು ಕೊಡೋದಿಲ್ಲ ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್. ರಾಮನಗರಕ್ಕೆ ನೀರು ನೀಡುವ ಶ್ರೀರಂಗ ಏತ ನೀರಾವರಿ ಯೋಜನೆಗೆ ವಿರೋಧ. ಚಿಕ್ಕಬಳ್ಳಾಪುರ ಶ್ರೀ ಧರ್ಮರಾಯ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ಯಶಸ್ವಿಯಾಗಿ ಸಂಪನ್ನಗೊಂಡ ಹಸಿ ಕರಗ. ನಾಳೆಯ ಅದ್ದೂರಿ ಕರಗ ಮಹೋತ್ಸವ. ಜಿಲ್ಲೆಯಾದ್ಯಂತ ಅದ್ದೂರಿ ಅಕ್ಷಯ ತೃತೀಯ. ಚಿನ್ನದ ಅಂಗಡಿಗಳಿಗೆ ಮುಗಿಬಿದ್ದ ಮಹಿಳಾ ಮಣಿಗಳು. ಗ್ರಾಹಕರಿಂದ ಕಿಕ್ಕಿರಿದ ಚಿನ್ನದ ಅಂಗಡಿಗಳು. ವಾರ್ತೆಗಳ ವಿವರ. ರೈತರ ಪಾಲಿಗೆ ವ್ಯವಸ್ಥೆಯು ದ್ವೇಷ ಸಾಧಿಸುತ್ತಿದೆಯಾ? ನಕಲಿ ಕೀಟನಾಶಕ, ನಕಲಿ ಗೊಬ್ಬರದಂತಹ ಪ್ರಕರಣಗಳಿಂದ ಸಂಕಷ್ಟಕ್ಕೆ ಸಿಲುಕುತ್ತಿರುವ ರೈತನ ಪಾಲಿಗೆ ನಕಲಿ ಬಿತ್ತನೆ ಬೀಜವು ತೀವ್ರ ಸಮಸ್ಯೆಯಾಗಿ ಕಾಡುತ್ತಿದೆ. ಇದೀಗ ಅದೇ ರೀತಿಯ ಕಳಪೆ ಟೊಮ್ಯಾಟೊ ನಾರು ನೀಡಿದ ನರ್ಸರಿ ಮಾಲೀಕನೊಬ್ಬ ರೈತ ಲಕ್ಷ ರೂಪಾಯಿ ನಷ್ಟ ಅನುಭವಿಸಲು ಕಾರಣವಾಗಿದ್ದಾನೆ. ಹಾಗಾದರೆ ಎಲ್ಲಿಯ ನರ್ಸರಿ ಅದು? ರೈತನಿಗೆ ನಷ್ಟವಾಗಿದ್ದಾದರೂ ಹೇಗೆ ಎಂಬುದನ್ನು ಈ ಸ್ಟೋರಿ ನೋಡಿ ತಿಳಿಯಿರಿ. ಇಲ್ಲಿದ್ದಾರಲ್ಲ, ಈತನ ಹೆಸರು ಆದಿನಾರಾಯಣ ರೆಡ್ಡಿ. ಇವರು ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದವರು. ಅಂತರ್ಜಲವನ್ನು ನಂಬಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿರುವ ರೈತರಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಸತತವಾಗಿ ಬರ ಕಾಡುತ್ತಿದ್ದರೂ ಎದೆಗುಂದದೆ ಟೊಮ್ಯಾಟೊ ಬೆಳೆಯಲು ಮುಂದಾದ ಇವರು 1.5 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದಿದ್ದಾರೆ. ಆದರೆ ಬೆಳೆ ಕೈಗೆ ಬರುವ ವೇಳೆಗೆ ಆತ ನಾಟಿ ಮಾಡಿರುವ ಟೊಮ್ಯಾಟೊ ನಾರು ಕಳಪೆ ಗುಣಮಟ್ಟದ್ದು ಎಂಬುದು ಬಹಿರಂಗವಾಗಿ ಈಗ ಸಾಲದ ಸುಳಿಗೆ ಸಿಲುಕುವಂತಾಗಿದೆ. ಬಾಗೇಪಲ್ಲಿ ಹೊರವಲಯದ ಸುಂಕಲಮ್ಮ ದೇವಾಲಯದ ಸಮೀಪ ಇರುವ ಚಲಪತಿ ಎಂಬುವವರ ನರ್ಸರಿಯಿಂದ ಟೊಮ್ಯಾಟೊ ನಾರು ಖರೀದಿಸಿದ್ದರಂತೆ. ಪ್ರತಿ ನಾರಿಗೆ 1.5 ರೂಪಾಯಿಯಂತೆ 8,000 ನಾರು 12,000 ನೀಡಿ ಖರೀದಿಸಿದ್ದರಂತೆ. ಹೀಗೆ ಖರೀದಿಸಿದ ಟೊಮ್ಯಾಟೊ ನಾರು ತಮ್ಮ 1.5 ಎಕರೆಯಲ್ಲಿ ನಾಟಿ ಮಾಡಿದ್ದಾರೆ. ಟೊಮ್ಯಾಟೊ ಪೈರು ನಾಟಿ ಮಾಡಿದ ನಂತರ ಅದಕ್ಕೆ ಅಗತ್ಯವಿರುವ ಗೊಬ್ಬರ, ಕೀಟನಾಶಕ ಖರೀದಿಸಿ ಬೆಳೆ ಕಾಪಾಡಿದ್ದಾರೆ. ಸಾಲದೆಂಬಂತೆ ಕಳೆ ತೆಗೆಯುವುದು, ಟೊಮ್ಯಾಟೊ ಚಪ್ಪರಕ್ಕೆ ಬೇಕಾದ ಉರುವಲನ್ನು ಖರೀದಿಸಿ ಸುಮಾರು 3 ಲಕ್ಷ ಬಂಡವಾಳ ಹಾಕಿ ಬೆಳೆ ಕಾಪಾಡಿದ್ದಾರೆ. ಕಳೆದ 3 ತಿಂಗಳಿನಿಂದ ಬೆಳೆ ಪೋಷಣೆ ಮಾಡಿದ್ದು, ಇದೀಗ ಫಸಲು ಬಿಡೋ ವೇಳೆಗೆ ನಾಟಿ ಮಾಡಿರುವ ಪೈರೆ ಕಳಪೆ ಎಂಬುದು ಬಹಿರಂಗವಾಗಿ ರೈತ ಆತಂಕಕ್ಕೆ ಒಳಗಾಗಿದ್ದಾನೆ. ಮೊದಲೇ ಬರ, ಸಾವಿರಾರು ಅಡಿಗಳ ಆಳದಿಂದ ಹೊರೆ ತೆಗೆಯುತ್ತಿರುವ ನೀರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ, ಇನ್ನೇನು ಫಸಲು ಕೈಗೆ ಸಿಗಬೇಕು ಎನ್ನುವಾಗ ಕೈಕೊಟ್ಟರೆ ರೈತನ ಸ್ಥಿತಿ ಏನಾಗಬೇಡ. ಇಲ್ಲಿ ಆಗಿರೋದು ಅದೇ. ನರ್ಸರಿ ಮಾಲೀಕ ನೀಡಿರುವ ಕಳಪೆ ಬಿತ್ತನೆ ನಾರಿನಿಂದ ಟೊಮ್ಯಾಟೊ ಬೆಳೆಗಾರ ಲಕ್ಷ ಹಣ ಕಳೆದುಕೊಳ್ಳುವ ಜೊತೆಗೆ ಬೆಳೆಯನ್ನು ಕಳೆದುಕೊಂಡು ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಟೊಮ್ಯಾಟೊ ಬೆಳೆ ಫಸಲು ಬಿಡುವ ಹಂತಕ್ಕೆ ಬಂದಿದ್ದು, ಟೊಮ್ಯಾಟೊ ಹಣ್ಣಿನ ಮೇಲ್ಭಾಗದಲ್ಲಿ ಮತ್ತೊಂದು ಟೊಮ್ಯಾಟೊ ಬೆಳೆಯುತ್ತಿದೆಯಂತೆ. ಹೀಗೆ ಬರುತ್ತಿರುವ ಕಾರಣ ಮಾರುಕಟ್ಟೆಯಲ್ಲಿ ಇಂತಹ ಟೊಮ್ಯಾಟೊ ಕೇಳೋರೇ ಇರಲ್ಲ ಅನ್ನೋದು ರೈತನ ಆತಂಕವಾಗಿದೆ. ಹಣ್ಣು ಹೀಗೆ ಬರಲು ಕಳಪೆ ಬಿತ್ತನೆ ಬೀಜವೇ ಕಾರಣವೆಂದು ಮತ್ತು ಇದಕ್ಕೆ ನಾರು ನೀಡಿದ ನರ್ಸರಿ ಮಾಲೀಕ ಚಲಪತಿ ಎಂಬುವವರೇ ಕಾರಣ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಬಾಗೇಪಲ್ಲಿ ಹೊರವಲಯದ ಸುಂಕಲಮ್ಮ ದೇವಸ್ಥಾನದ ಬಳಿ ಇರುವ ನರ್ಸರಿ ಮಾಲೀಕ ಚಲಪತಿ ಎಂಬುವವರನ್ನು ಕಳಪೆ ನಾರು ನೀಡಿರುವ ಬಗ್ಗೆ ಪ್ರಶ್ನೆ ಮಾಡಿದರೆ, ನರ್ಸರಿ ಮಾಲೀಕ ನೀವು ಯಾರಿಗೆ ಬೇಕಾದರೂ ದೂರು ನೀಡಿ ಎಂದು ಹೇಳುವ ಮೂಲಕ ರೈತರನ್ನು ಅವಮಾನಿಸಿದ್ದಾರಂತೆ. ಇದರಿಂದ ಬೇಸತ್ತ ರೈತ ಆದಿನಾರಾಯಣ ರೆಡ್ಡಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಬಳಿ ಹೋಗಿ ದೂರು ನೀಡಿದರೆ, ಟೊಮ್ಯಾಟೊ ನಾರು ಖರೀದಿಸಿದ ಬಿಲ್ ನೀಡಿದರೆ ನರ್ಸರಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಹೇಳಿದ್ದಾರಂತೆ. ಆದರೆ ರೈತನಿಗೆ ಅದುವರೆಗೂ ತಿಳಿಯದ ಮತ್ತೊಂದು ಶಾಕಿಂಗ್ ವಿಚಾರವೆಂದರೆ, ಬಿಲ್ ಕೂಡ ನೀಡದೆ ನರ್ಸರಿ ಮಾಲೀಕ ಯಾಮಾರಿಸಿದ್ದಾನೆ ಎಂಬುದು. ಹಂಸನ ಕೆರೆ ಕೆಳಗಡೆ 1.5 ಎಕರೆ ಟೊಮೊಟೊ ಹಾಕಿದ್ದೀನಿ.
8,000 ಪೈರು ಎತ್ಕೊಂಡು ಬಂದಿದ್ದೆ. 80 ಪೈಸೆ ಕೊಟ್ಟಿದ್ರು ಅವತ್ತು. ನಾವು ಚಲಪತಿ ಅಂತ ಸುಂಕಲಂಗುಡಿ ಹತ್ರ ಬಾಗೇಪಲ್ಲಿ ತಾಲೂಕು. ಅವರು ಎಲ್ಲ ಗೋಲಿ ಇದೆ ಟೊಮೊಟೊ. ನನಗೆ 2-2.5 ಲಕ್ಷ ಖರ್ಚು ಬಂದಿದೆ. ನನಗೆ ಇವಾಗ 20 ಬಾಕ್ಸ್ ಆಗುತ್ತೆ. 20 ಬಾಕ್ಸಲ್ಲಿ 10 ಬಾಕ್ಸ್ ಗೋಲಿ ಆಗುತ್ತೆ. ಇನ್ನು 10 ಬಾಕ್ಸು ಆಗುತ್ತೆ. 150 ರೂಪಾಯಿ ಹೋಗ್ತಾ ಇದೆ. 5 ಜನ ಲೇಬರ್ ಬೇಕು, ಗಂಡಸರು ಬೇಕು. ನನಗೆ 2,000 ರೂಪಾಯಿ ಕೂಲಿ ಆಗುತ್ತೆ. 300 ರೂಪಾಯಿ ಉಳಿಯುತ್ತೆ. ನಾನು ಕಿತ್ತರೆ ಅರ್ಧ ಕಿತ್ತಾಕ್ತೀವಿ, ಅರ್ಧ ಇದೆ ಇದರಲ್ಲಿ. ಅವ್ರಿಗೆ ಕೇಳಿದ್ರೆ ಏನು ಕೇಳಿದ್ರು ನಮಗೆ ಗೊತ್ತಿಲ್ಲ, ನಿಮ್ಗೆ ಏನು ಬೇಕೋ ಅದು ಹೇಳ್ಕೊಳ್ಳಿ ಅಂತಾರೆ. ಅಧಿಕಾರಿಗಳು ಹೇಳಿದ್ರೆ ಬಿಲ್ ಕೇಳಿ ಅಂತಾರೆ. ಬಿಲ್ ಅಂದರೆ ನಮ್ಮ ಹತ್ರ ಇಲ್ಲ ಅಂತಾರೆ ಅವರು, ನರ್ಸರಿ ಅವರು ಚಲಪತಿ ಅಂತ. ನಮ್ಮ ಹತ್ರ ಬಿಲ್ ಇಲ್ಲ, ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ಳಿ ಅಂತಾರೆ. ನಾವು ಯಾರ ಹತ್ರ ಕೇಳಬೇಕು ಏನು ಅಂತ ಗೊತ್ತಾಗದೆ ನಾವು ಇವರು ಇವ್ರು ಬಂದು ನಮ್ಗೆ ಸಹಾಯ ಮಾಡ್ತೀವಿ ಅಂತ ನಮ್ಮ ತೋಟದ ಹತ್ರ ಬಂದಿದ್ದಾರೆ. ಬಂದು ಎಲ್ಲ ಫೋಟೋ ತೆಗಿತಾ ಮಾಡಿ ನಮ್ಗೆ ಬೆಳೆ ನಷ್ಟ ಪರಿಹಾರ ಕೊಡಿಸ್ಬೇಕಾಗಂತ ವಿನಂತಿ ಮಾಡ್ತೀವಿ. ಮತ್ತೆ ಈ ತುಂಬಾ ಆಂಧ್ರದವ್ರು ಬಂದು ನರ್ಸರಿಗಳು ಹಾಕಿದ್ದಾರೆ. ಏನು ಮಾಡಿದ್ರು ರೆಸ್ಪಾನ್ಸ್ ಮಾಡಿದ್ವು. ಅವ್ರು ಬಿಲ್ ತಗೊಂಡು ಬನ್ನಿ ಅಂತಾರೆ. ಅವ್ರು ಕೇಳಿದ್ರೆ ನಮ್ಮ ಹತ್ರ ಬಿಲ್ ಇಲ್ಲ ಅಂತಾರೆ. ಅಧಿಕಾರಿಗಳಿಗೆ ಗೊತ್ತಿಲ್ಲ, ಬಿಲ್ ಇದ್ರೆ ಮಾತ್ರ ನಾವು ಆಕ್ಷನ್ ತಗೊಳ್ತೀವಿ ಅಂತಾರೆ. ಅಧಿಕಾರಿಗಳು ಮಾಡಿದ್ದಾರೆ. ಗುಡಿಬಂಡೆ ತೋಟಗಾರಿಕೆ ಆಫೀಸ್ ಎಲ್ಲ ಬಾಲಾಜಿ ಅಂತ ನಮ್ಮ ಇದಕ್ಕೆ ಅವರೇ ಫೀಲ್ಡ್ಗೆ. ಬಾಲಾಜಿ ಕೇಳಿದೆ ಫೋನ್ ಮಾಡಿ, ಬಿಲ್ ಇದ್ರೆ ನಾನು ಆಕ್ಷನ್ ತಗೊಳ್ತೀನಿ ಅಂದ್ರೆ. ಬಿಲ್ ಅವ್ನಿಗೆ ಹೋಗಿ ಕೇಳಿದೆ, ನಮ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ಇಲ್ಲ ಬಿಲ್ಲು, ನಿಮ್ಗೆ ಏನು ಬೇಕಾದ್ರೂ ಮಾಡ್ಕೊಡಿ. ಏನು ತುಂಬಾ ನಷ್ಟ ಪರಿಹಾರ ಆಗಿದೆ. ನಾವು ಮುಂದೆ ಬೆಳೆ ಬೇಕು ಅಂದ್ರೆ ಇವಾಗ ಏನಾದರೂ ಬೆಳೆ ಪರಿಹಾರ ಕೊಟ್ಟರೆ ಮುಂಚೆ ಏನಾದರೂ ಬೆಳೆ ಬೆಳಿಬೋದು. ಇಲ್ಲ ಅಂದರೆ ನಾವು ಬೆಂಗಳೂರು ಕಡೆ ಹೋಗಿ ಕೂಲಿ ನಾಲಿ ಮಾಡಿಕೊಂಡು ಹೋಗ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕೂ ನಮ್ಗೆ ಅವಕಾಶ ಇಲ್ಲ. ಇವಾಗ 2-2.5 ಲಕ್ಷ ಇಟ್ಟಿದ್ದೀವಿ. ನಮ್ಮ ಮುಂಚೆ ಏನು ಮಾಡೋಕ್ಕೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಇನ್ನು ಮುಂದೆ ಇನ್ನೆಲ್ಲಾದರೂ ಕೂಲಿ ನಾಲಿ ಹೋಗ್ಬಿಟ್ಟು ನಾವು ಇನ್ನೇನಾದರೂ ಜೀವನ ಮಾಡಬೇಕಷ್ಟೇ. ಪ್ರಸ್ತುತ ಅದೇ ನರ್ಸರಿಯಿಂದ ರೈತ ನಾರು ಖರೀದಿಸಿದ್ದಾನೆ ಎಂಬುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ರೈತರು ನಂಬಿಕೆಯ ಮೇಲೆ ನರ್ಸರಿಗಳಲ್ಲಿ ನಾರು ಖರೀದಿಸುವುದು ಸಾಮಾನ್ಯವಾಗಿದೆ. ರೈತರು ಖರೀದಿಸುವ ಯಾವುದೇ ನಾರು, ಬಿತ್ತನೆ ಬೀಜಕ್ಕೆ ವ್ಯಾಪಾರಿಗಳಿಂದ ಯಾವುದೇ ಬಿಲ್ ಪಡೆಯಬೇಕು ಎಂಬ ಜಾಗೃತಿ ಇನ್ನೂ ಬಂದಿಲ್ಲ. ಹಾಗಾಗಿಯೇ ನಂಬಿಕೆಯಿಂದ ಖರೀದಿಸಿ ಈ ರೀತಿಯ ತೊಂದರೆಗೆ ಸಿಲುಕುವುದು ಮಾಮೂಲಿಯಾಗಿದ್ದು, ಇನ್ನಾದರೂ ರೈತರು ಬಿಲ್ ಪಡೆಯುವುದನ್ನು ರೂಢಿಸಿಕೊಳ್ಳಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಕ್ತ ಕೊಟ್ಟೇವು, ನೀರು ಕೊಡಲ್ಲ. ಶ್ರೀರಂಗ ಏತ ನೀರಾವರಿ ಯೋಜನೆಗೆ ನಮ್ಮ ವಿರೋಧವಿದೆ ಮತ್ತು ಕೆರೆಗಳಿಂದ ಮಣ್ಣೆತ್ತಬಾರದು ಎಂಬ ಜಿಲ್ಲಾಡಳಿತದ ಆದೇಶದ ವಿರುದ್ಧ ಮಾಜಿ ಶಾಸಕ ಮಸಾಲಾ ಜಯರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರುವೇಕೆರೆ ಸಮೀಪದ ಫಾರ್ಮ್ ಹೌಸ್ ಸ್ವಗೃಹ ಕಚೇರಿಯಲ್ಲಿನ ಪತ್ರಿಕಾಗೋಷ್ಠಿ. ಶ್ರೀರಂಗ ಏತ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿರುವ ಮಾಜಿ ಶಾಸಕ ಮಸಾಲಾ ಜಯರಾಮ್ ರಕ್ತ ಕೊಟ್ಟೆವು, ನೀರು ಕೊಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ಮಂಜೂರಾಗಿರುವ 24.08 ಟಿಎಂಸಿ ನೀರಿನಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರ ಜಿಲ್ಲೆಯ ಮಾಗಡಿಗೆ ತೆಗೆದುಕೊಂಡು ಹೋಗುವ ಶ್ರೀರಂಗ ಏತ ನೀರಾವರಿ ಯೋಜನೆಯನ್ನು ಶೀಘ್ರದಲ್ಲಿ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದರು. ಈ ಯೋಜನೆಯಿಂದ ಜಿಲ್ಲೆಯ ಹಲವಾರು ತಾಲೂಕುಗಳಿಗೆ ತೊಂದರೆಯಾಗಲಿದೆ. ಇದಕ್ಕೆ ನಮ್ಮ ವಿರೋಧವಿದೆ. ಪಕ್ಕದ ಕುಣಿಗಲ್ ತಾಲೂಕಿಗೆ ಈಗಾಗಲೇ 3 ಟಿಎಂಸಿ ನೀರು ಹಂಚಿಕೆಯಾಗಿದ್ದು, ಕುಣಿಗಲ್ ತಾಲೂಕಿಗೆ ನೀರು ಬಿಡಲು ಅಭ್ಯಂತರವಿಲ್ಲ. ಆದರೆ ಮಾಗಡಿಗೆ ಬಿಡಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಸ್ಥಗಿತಗೊಳ್ಳದಿದ್ದರೆ ಸಾವಿರಾರು ರೈತರು ಪಕ್ಷದ ಹಿರಿಯ ನಾಯಕರೊಂದಿಗೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕೆರೆಗಳಿಂದ ಮಣ್ಣೆತ್ತಬಾರದು ಎಂಬ ತುಮಕೂರು ಜಿಲ್ಲಾಡಳಿತದ ಆದೇಶ ಕುರಿತಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸರ್ವಾಧಿಕಾರಿಯ ಧೋರಣೆ ಅನುಸರಿಸುತ್ತಿರುವುದು ಖಂಡನೀಯ. ಈಗಾಗಲೇ ಮಳೆ ಇಲ್ಲದೆ ರೈತರು ಬರದಿಂದ ಬಳಲುತ್ತಿದ್ದು, ಮುಂದಿನ ಹಿಂಗಾರು ಮತ್ತು ಮುಂಗಾರಿನ ಮಳೆ ಮುನ್ನೆಚ್ಚರಿಕೆಯಾಗಿ ತಮ್ಮ ತೋಟಗಳಿಗೆ ಕೆರೆಯ ಮಣ್ಣನ್ನು ಕೊಂಡೊಯ್ದು ಗೊಬ್ಬರದ ಅನುಕೂಲಕ್ಕಾಗಿ ಪರಿಶ್ರಮ ಪಡುತ್ತಿದ್ದಾರೆ. ಇಂತಹ ಇಕ್ಕಟ್ಟಿನ ಸಂದರ್ಭದಲ್ಲಿ ಏಕಾಏಕಿ ಈ ಕ್ರಮ ಅನುಸರಿಸಿದರೆ ರೈತರಿಗೆ ಏನು ಅನುಕೂಲ ಆಗುವುದು ಎಂದು ಪ್ರಶ್ನಿಸಿದರು. ರೈತ ತನ್ನ ಜಮೀನಿನ ಮಣ್ಣನ್ನು ತನ್ನ ತೋಟಕ್ಕೆ ಸಹ ಕೊಂಡೊಯ್ಯಲು ಸಾಧ್ಯವಾಗುತ್ತಿಲ್ಲ. ಆ ದೇಶದ ರೀತಿ ನೀತಿಗಳನ್ನು ಸರಿಯಾಗಿ ರೈತರಿಗೆ ತಿಳಿಸಿರುವುದಿಲ್ಲ. ಅಮಾಯಕ ರೈತರು ಹೀಗೆ ಅನುಮತಿ ಪಡೆಯಬೇಕು. ಇದರ ನೆಪದಲ್ಲಿ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳು ಹಾಗೂ ಪೊಲೀಸರು ರೈತರಿಗೆ ಹೆದರಿಸಿ ಹಣ ವಸೂಲಿಗೆ ನಿಂತಿದ್ದಾರೆ. ಎಲ್ಲ ಸರ್ಕಾರಗಳು ಕೆರೆಯ ಹೂಳೆತ್ತುವ ಕಾರ್ಯ ನಡೆಸಬೇಕು, ಪುನಶ್ಚೇತನಗೊಳಿಸಬೇಕು ಎಂದು ಸಾಕಷ್ಟು ಅನುದಾನ ನೀಡುತ್ತಿವೆ. ಹೀಗಿರುವಾಗ ಈ ಕ್ರಮವೇಕೆ ಎಂದು ಪ್ರಶ್ನಿಸಿದರು.
ಜಿಲ್ಲಾಧಿಕಾರಿಗಳು ವಾರದೊಳಗೆ ಈ ಆದೇಶವನ್ನು ಹಿಂಪಡೆಯಬೇಕು. ಇಲ್ಲವಾದರೆ ಸಾವಿರಾರು ರೈತರೊಂದಿಗೆ ಟ್ರ್ಯಾಕ್ಟರ್ ಚಳುವಳಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ತಾಲೂಕಿನಲ್ಲಿ ಮೇವಿನ ಬ್ಯಾಂಕ್ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ. ಅಧಿಕಾರಿಗಳು ಪ್ರಚಾರಕ್ಕಷ್ಟೇ ಸೀಮಿತವಾಗಿದ್ದಾರೆ. ತಾಲೂಕಿನಲ್ಲಿ ರೈತರ ಹಸುಗಳಿಗೆ ಮೇವು ನೀಡುವ ಮಾಹಿತಿ ಸರಿಯಾಗಿ ನೀಡಿಲ್ಲ. ಯಾವ ಹಸುಗಳಿಗೂ ಸರಿಯಾಗಿ ಮೇವು ನೀಡಿಲ್ಲ ಎಂದು ಆರೋಪಿಸಿದರು. ಜಿಲ್ಲಾಡಳಿತ ಸಿಇಒ ಮತ್ತು ಡಿ ಸಿ ಅವರು ಎಲ್ಲೂ ರೈತರು ಮಣ್ಣು ತೆಗಿಬಾರ್ದು ಅಂತ ಹೇಳಿ ನಿನ್ನೆ ಒಂದು ಆದೇಶ ಮಾಡೋದು. ಬೋರ್ಡ್ ತೆಗಿಬಾರ್ದು, ರೈತರು ಹೊಲಗಳಲ್ಲಿ ರೈತರು ಕೆರೆಯಿಂದ ಹೊಡಿಬಾರ್ದು ಅಂತ ಹೇಳಿ ಒಂದು ಊರು ತೆಗಿಬಾರ್ದು. ಈಗ ರಾಜ್ಯ ಸರ್ಕಾರ ಯಾವ ಸರ್ಕಾರ ಬಂದು ಸಹಿತ ಊರು ತೆಗಿಬೇಕು, ನೀರು ಸ್ಟೋರೇಜ್ ಆಗಬೇಕು ಅಂತೇಳಿ ಅಭಿಯಾನನೇ ಮಾಡೋರೆ. 100 ಕೋಟಿ ಅನುದಾನ ಬಿಡುಗಡೆ ಮಾಡ್ತಾರೆ ಬೇರೆ ಬೇರೆ ಕಡೆ. NRG ಕಾಮಗಾರಿ ಸಹಿತ ಮಣ್ಣು ತೆಗೆಯಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದರೆ ಇವರು ಸರ್ವಾಧಿಕಾರಿ ಅಂತ ನಡ್ಕೊಂಡು ಊರು ತೆಗಿಬಿಡಿ ರೈತರಿಗೆ ತೊಂದರೆ ಕೊಡ್ತಾರೆ. ರೈತರು ಇವತ್ತು ಅವ್ರ ಗಾಡಿ ತುಂಬ್ಕೊಂಡವ್ರು ಅಂತ ಹೇಳ್ತಾರೆ. 2 ಎಕರೆ 1 ಎಕರೆ ಗದ್ದೆ ಜಮೀನು ಇರ್ತದೆ ರೈತರಿಗೆ. ಅವ್ನು ಟ್ಯಾಕ್ಟರ್ ಏನು ಮಾಡಿದಿರ್ತಾನೆ, ಯಾರಿಗೂ ಒಂದು ಲೋಡ್ 100 ರೂಪಾಯಿ 200 ರೂಪಾಯಿ ಕೂಡ ತುಂಬಿಸ್ಕೊಂಡಾಗ ಅವ್ನು ಇದು ಮಾಡ್ಕೊತಾನೆ. ಇಲ್ಲಿ ಯಾವುದು ಕಮರ್ಷಿಯಲ್ ಯಾರು ಹೊಡ್ಕೊತಾ ಇಲ್ಲ ರೈತರುಗಳು. ಇಡೀ ಜಿಲ್ಲೆಯಲ್ಲಿ ಸುಮಾರು ಬೇಕು ಅಂತಲೇ ಇದು ಮಾಡ್ತಾ ಇದ್ದಾರೆ ಇವರು. ಅದ್ರ ಮೇಲೆ ರೈತರ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ. ಬಲಾತ್ಕಾರ ದುಡ್ಡು ಕೊಡಿದ್ದಕ್ಕೆ ಡಿಮ್ಯಾಂಡ್ ಮಾಡೋದು VAಗಳು ಮತ್ತು ಪೊಲೀಸರು. ನೋಡಿ, ಯಾರೋ ಇಲ್ಲಿ ನಮ್ಮ ಚಿಕ್ಕನಹಳ್ಳಿ ಗೇಟಲ್ಲಿ ಅವ್ರ ಜಮೀನಿಂದ ಅವ್ರ ಜಮೀನಿಗೆ ಹೊಡ್ಕೊತಾರೆ, ಆ ಗಾಡಿ ಸೀಜ್ ಮಾಡೋರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೊಂಡಜಿ ವಿಶ್ವನಾಥ್, ನಾಗಲಾಪುರ ಮಂಜಣ್ಣ, VB ಸುರೇಶ್, ಚಿದಾನಂದ, ಕಾಳಂಜಿಹಳ್ಳಿ ಸೋಮಶೇಖರ್, ನಡುವನಹಳ್ಳಿ ಚಂದ್ರಣ್ಣ, ಜಗದೀಶ್, ಮಧುಸೂದನ್, ಸುರೇಶ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು ಎಂ, CTV ನ್ಯೂಸ್, ತುರುವೇಕೆ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಹರಿ ಗಂಗಮಾಂಬಾ ದೇವಾಲಯದ 62ನೇ ವರ್ಷದ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಳೆದ 1 ವಾರದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಧರ್ಮರಾಯಸ್ವಾಮಿ ಕರಗ ಸಮಿತಿ ಗುರುವಾರ ರಾತ್ರಿ ಹಸಿ ಕರಗವನ್ನು ಅದ್ದೂರಿಯಾಗಿ ನೆರವೇರಿಸಿದ್ರು. ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮಾಂಬ ದೇವಾಲಯದ 62ನೇ ವರ್ಷದ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಳೆದ 1 ವಾರದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಧರ್ಮರಾಯಸ್ವಾಮಿ ಕರಗ ಸಮಿತಿ ಗುರುವಾರ ರಾತ್ರಿ ಹಸಿ ಕರಗವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡ ಹಸಿ ಕರಗವನ್ನು ಕರಗ ಪೂಜಾರಿ ಕೆ ಧರ್ಮೇಂದ್ರ ತಮಟೆ ವಾದ್ಯಕ್ಕೆ ಅನುಗುಣವಾಗಿ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ವಿವಿಧ ರಸ್ತೆಗಳಲ್ಲಿ ಹಸಿ ಕರಗವನ್ನು ಕೈಯಲ್ಲಿ ಆಡಿಸುತ್ತಾ ನೃತ್ಯ ಮಾಡುವ ಮೂಲಕ ಜಾಲಾರಿ ಗಂಗಮಾಂಬ ದೇವಾಲಯದವರೆಗೂ ಸಾಗಿ ನಂತರ ಹಸಿ ಕರಗವನ್ನು ಗಂಗಮ್ಮ ಗುಡಿಯಲ್ಲಿ ಇಳಿಸಲಾಯಿತು. ಇಂದು ಸಂಜೆ ಗಂಗಾದೇವಿ ಜಾತ್ರಾ ಮಹೋತ್ಸವ, ಧರ್ಮರಾಯರ ಸಪ್ತ ಕಳಸ ಕರಗ ನಡೆಯಲಿದೆ. ನಾಳೆ ಅದ್ದೂರಿಯಾಗಿ ಕರಗ ಮಹೋತ್ಸವ ನಡೆಯಲಿರುವ ಕಾರಣ ಇಂದು ಗಂಗಮ್ಮ ದೇವಾಲಯದಲ್ಲಿ ನಗರದ ಮಹಿಳೆಯರಿಂದ ತಂಬಿಟ್ಟಿನ ದೀಪಗಳನ್ನು ತಂದು ಪೂಜೆ ಸಲ್ಲಿಸಲಾಯಿತು. ನಗರದ ನಾನಾ ಪ್ರದೇಶಗಳಿಂದ ತಂಬಿಟ್ಟಿನ ದೀಪಗಳನ್ನು ತಂದು ಗಂಗಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಮಹಿಳೆಯರು ಮಳೆ ಬಂದು ನಾಡು ಸಮೃದ್ಧಿಯಾಗಿರಲಿ ಎಂದು ಪ್ರಾರ್ಥಿಸಿದರು. ಹನ್ನೊಂದರ ಶನಿವಾರದಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ನಡೆಯಲಿದೆ.
ರಾತ್ರಿ 9 ಗಂಟೆಗೆ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ. ಹೂವಿನ ಕರಗದ ದಿನವಾದ ಶನಿವಾರ ಚಿಕ್ಕಬಳ್ಳಾಪುರದ MG ರಸ್ತೆ, HS ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ, ವಾದ್ಯಗೋಷ್ಠಿ, ನಾಟಕ ಪ್ರದರ್ಶನ ನಡೆಯಲಿದೆ. ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ ಎಂದು ಸಮಿತಿ ತಿಳಿಸಿದೆ. ಎಲ್ರಿಗೂ ನಮಸ್ಕಾರಗಳು. ಶ್ರೀ ಜಾಲಾರಿ ಗಂಗಮ್ಮ ತಾಯಿಯ ದೇವಸ್ಥಾನ ಮತ್ತು ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವದ ಪರವಾಗಿ, ನಮ್ಮ ದೇವಸ್ಥಾನ ಆಡಳಿತ ಮಂಡಳಿಯ ಪರವಾಗಿ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಅನಂತ ಕೃತಜ್ಞತೆಗಳನ್ನು ತಿಳಿಸುತ್ತಾ, 6 ದಿವಸಗಳ ಕಾಲ 6ನೇ ತಾರೀಕಿಂದ ಪ್ರಾರಂಭ ಆಗಿರುವಂಥ ಕಾಲ ಇವತ್ತು 10ನೇ ತಾರೀಕು 6 ದಿವಸಗಳ ಕಾಲ ಸತತವಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬಂದಿದೆ. ಈ ದಿನ ನಿನ್ನೆ ರಾತ್ರಿ ಶ್ರೀ ಧರ್ಮರಾಯರ ಹೂವಿನ ಹಸಿ ಕರಗ ಮಹೋತ್ಸವವನ್ನು ನಿನ್ನೆ ಶ್ರೀ ಧರ್ಮೇಂದ್ರ ಅವರಿಂದ ಏರ್ಪಟ್ಟಿರುತ್ತೆ. ಧರ್ಮೇಂದ್ರ ಅವರು ಶ್ರೀ ಜಾಲಾರಿ ಗಂಗಮ್ಮ ದೇವಸ್ಥಾನದಿಂದ ವಾದ್ಯಗೋಷ್ಠಿಗಳೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಕ್ಕೆ ಹೊರಟು ಹಸಿ ಕರಗವನ್ನು ಹೊತ್ತು ಎಲ್ಲ ರಾಜಬೀದಿಗಳು ಮತ್ತು ಮುಖ್ಯ ರಸ್ತೆಗಳು ಒಂದು ವಾದ್ಯಗೋಷ್ಠಿಗಳಿಂದ ಬಂದು ಆ ಹಸಿ ಕರಗವನ್ನು ಹೊತ್ತು ಇಡೀ ನಮ್ಮ ಟೌನ್ ಹಾಲು, ಬಜಾರ್ ರಸ್ತೆ ಎಲ್ಲ ತಿರುಗಾಡಿಕೊಂಡು ಎಲ್ಲ ಒಂದು ಗಂಗಮುಡಿಯಲ್ಲಿ ಸುಮಾರು ರಾತ್ರಿ 11ರಿಂದ 12 ಗಂಟೆಗೆ ಕರಗ ಮುಕ್ತಾಯವಾಗುತ್ತೆ. ಭಾಳ ವಿಜೃಂಭಣೆಯಿಂದ ಮೇಲೂರು ಧರ್ಮೇಂದ್ರ ಅವರು ಸುಪ್ರಸಿದ್ಧವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಸುಮಾರು 62 ವರ್ಷದಿಂದ ಈ ಧರ್ಮರಾಯರ ಕರಗ ಮಹೋತ್ಸವ ನಡ್ಕೊಂಡು ಬಂದಿದೆ. ಈ ಒಂದು ಕರಗ ಮಹೋತ್ಸವದಲ್ಲಿ ಇದುವರೆಗೂ ಯಾವುದೇ ಅನಾಹುತಗಳಲ್ಲಿ ಏನೂ ತೊಂದರೆ ಇಲ್ಲದೆ ಆ ದೇವಿ ಸೇವೆ ನಡ್ಕೊಂಡು ಬರೆಸ್ತಾ ಇದ್ದೀವಿ. ಈ ಒಂದು ಕರಗ ಮಹೋತ್ಸವ ಮಾಡೋವಂಥ ಉದ್ದೇಶ ಊರಿನ ಜನರಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಸಂಪೃಕ್ಷವಾಗಿ ಬೆಳೆ ಬೆಳೀಲಿ ಅಂಥೇಳಿ, ಆ ಒಂದು ತಾಯಿಗೆ ಶಾಂತಿ ಆಗಲಿ ಅಂಥೇಳಿ ಈ ಒಂದು ಕರಗ ಮಹೋತ್ಸವ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಎಂದು ಅಕ್ಷಯ ತೃತೀಯ. ಈ ದಿನ ಚಿನ್ನ ಖರೀದಿಸಿದರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯಾಗುತ್ತೆ ಎಂಬುದು ಜನರ ನಂಬಿಕೆ. ಹಾಗಾಗಿಯೇ ಜನ ಇಂದು ಚಿನ್ನದ ಅಂಗಡಿಗಳಿಗೆ ಲಗ್ಗೆ ಇಟ್ರ. ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಎಲ್ಲ ಚಿನ್ನದ ಅಂಗಡಿಗಳು ಇಂದು ಜನರಿಂದ ತುಂಬಿ ತುಳುಕುತ್ತಿದ್ವ. ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದ ಜನರು ಬಂಗಾರ ಖರೀದಿಗೆ ಮುಂದಾಗಿದ್ದು ವಿಶೇಷವಾಗಿತ್ತು. ಹೌದು, ಇಂದು ಅಕ್ಷಯ ತೃತೀಯ. ಈ ದಿನ ಸ್ವಲ್ಪವಾದರೂ ಚಿನ್ನ ಖರೀದಿಸಲೇಬೇಕು ಎಂಬ ನಂಬಿಕೆ ಜನರಲ್ಲಿ ಬಲವಾಗಿದೆ. ಮಹಿಳೆಯರು ಮೊದಲೇ ಅಲಂಕಾರ ಪ್ರಿಯರು ಮಾತ್ರವಲ್ಲ, ಆಭರಣ ಪ್ರಿಯರೂ ಆಗಿದ್ದಾರೆ. ಇಂತಹ ಸಮಯದಲ್ಲಿ ಆಭರಣ ಖರೀದಿಸುವುದಕ್ಕಾಗಿಯೇ ಒಂದು ದಿನ ಮೀಸಲಿದೆ ಎಂದರೆ ಅದನ್ನು ಹೇಗೆ ತಪ್ಪಿಸಲಿದ್ದಾರೆ? ಹಾಗಾಗಿಯೇ ಇಂದು ಚಿನ್ನದ ಅಂಗಡಿಗಳು ಮಹಿಳೆಯರಿಂದಲೇ ತುಂಬಿದ್ದವು. ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಿದರೆ ಅದು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಹುತೇಕ ಚಿನ್ನಾಭರಣ ಮಳಿಗೆಗಳಲ್ಲಿ ಜನತೆ ಚಿನ್ನಾಭರಣ ಖರೀದಿಸಲು ಮುಗಿಬಿದ್ದಿದ್ದಾರೆ. ನಗರದ ಬಹುತೇಕ ಚಿನ್ನಾಭರಣ ಮಳಿಗೆಗಳಲ್ಲಿ ಎಂದಿಗಿಂತ ಶುಕ್ರವಾರ ಜನದಟ್ಟಣೆ ಹೆಚ್ಚಾಗಿ ಕಂಡುಬಂತು. ಮದುವೆ ಶುಭಾರಂಭಗಳಿಗಾಗಿ ಚಿನ್ನ ಖರೀದಿಸುವ ಗ್ರಾಹಕರ ಸಂಖ್ಯೆ ಅಧಿಕವಾಗಿದ್ದ ಕಾರಣ ಚಿನ್ನಾಭರಣ ಮಳಿಗೆಗಳಲ್ಲಿ ಬೆಳಗ್ಗೆಯಿಂದಲೇ ವಹಿವಾಟು ಜೋರಾಗಿ ನಡೆಯಿತು. ನಗರ ಮತ್ತು ಗ್ರಾಮೀಣ ಪ್ರದೇಶದ ಗ್ರಾಹಕರು ಚಿನ್ನಾಭರಣ ಮಳಿಗೆಗೆ ಲಗ್ಗೆ ಇಟ್ಟಿದ್ದು, ಅದರಲ್ಲೂ ಮಹಿಳಾ ಗ್ರಾಹಕರ ಸಂಖ್ಯೆ ಅಧಿಕವಾಗಿತ್ತು. ಚಿನ್ನದ ಓಲೆ, ಮೂಗುತಿ, ಸರ, ಉಂಗುರ ಸೇರಿದಂತೆ ವಿವಿಧ ಬಗೆಯ ಚಿನ್ನಾಭರಣಗಳನ್ನು ಖರೀದಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಚಿನ್ನದ ಬೆಲೆ 30% ಹೆಚ್ಚಾಗಿದೆ. ಆದರೆ ಇಂದು ಚಿನ್ನದ ಬೆಲೆ ಎಂದಿಗಿಂತ ಕೊಂಚ ಇಳಿಕೆಯಾಗಿರುವುದು ಗ್ರಾಹಕರಿಗೆ ಖುಷಿ ತಂದಿದೆ. ಕೆಲವರು ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಖರೀದಿಸದಿದ್ದರೂ ಅಕ್ಷಯ ತೃತೀಯ ಶುಭ ದಿನ ತಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಖರೀದಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಚಿನ್ನಾಭರಣ ಖರೀದಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದ ಯುವತಿ ಮಾತನಾಡಿ, ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣ ಖರೀದಿಗೆ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಇಂದು ಚಿನ್ನ ಖರೀದಿಸಲು ಬಂದಿರುವುದಾಗಿ ಹೇಳಿದರು. ಇವತ್ತು ಅಕ್ಷಯ ತೃತೀಯ ಇದೆ. ನಾವೆಲ್ಲ ಬಿಲೀವ್ ಮಾಡ್ತೀವಿ ಕನ್ನಡದವರು, ಅಕ್ಷಯ ತೃತೀಯ ದಿವಸ ಏನೇ ದೇವ್ರ ಮುಂದೆ ಇಟ್ಟರು ಅದು ಡಬಲ್ ಆಗುತ್ತೆ ಅಂತ.
ಬೇಸಿಕಲಿ ಹೆಣ್ಮಕ್ಳಿಗೆ ಜಾಸ್ತಿ ಗೋಲ್ಡ್ ಅಂದರೆ ಇಷ್ಟ, ಆರ್ನಮೆಂಟಲ್ಸ್ ಥಿಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ಐ ಬಿಲೀವ್ ನಾನೇನಾದರೂ ಗೋಲ್ಡ್ ತೊಗೊಂಡು ಇವತ್ತು ದೇವ್ರ ಮುಂದೆ ಇಟ್ಟರೆ ಸಮಥಿಂಗ್ ನೆಕ್ಸ್ಟ್ ಇಯರ್ ಇನ್ನೂ ಡಬಲ್ ಆಗುತ್ತೆ ಅಂತ. ಸೊ ಎಸ್, ನಾನು ಬಂದು ಹಾಫ್ ಆನ್ ಅವರ್ ಆಯಿತು. ನೋಡ್ಬೋದು ಶಾಪಲ್ಲಿ ಎಷ್ಟು ರಶ್ ಇದೆ ಅಂತ, ಕುತ್ಕೊಳಕ್ಕೂ ಜಾಗ ಇಲ್ಲ. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ವೇಟಿಂಗ್ ಔಟ್ಸೈಡ್ ದ ಶಾಪ್, ಯು ಕ್ಯಾನ್ ಸಿ ದ್ಯಾಟ್. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ರಸ್ತೆಯಲ್ಲಿ ಬಹುತೇಕ ಚಿನ್ನಾಭರಣ ಮಳಿಗೆಗಳಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ಇಡೀ ರಸ್ತೆಯಲ್ಲಿ ಚಿನ್ನ ಖರೀದಿಸಲು ಬಂದಿದ್ದ ಗ್ರಾಹಕರು ಸಾಲಾಗಿ ರಸ್ತೆ ಬದಿ ವಾಹನಗಳನ್ನು ನಿಲ್ಲಿಸಿ ಚಿನ್ನಾಭರಣ ಅಂಗಡಿಗಳಲ್ಲಿ ವಹಿವಾಟು ನಡೆಸುತ್ತಿದ್ದರು. ಪ್ರಸ್ತುತ ಬರ ತೀವ್ರವಾಗಿದ್ದರೂ ಚಿನ್ನ ಖರೀದಿಯ ಮೇಲೆ ಈ ಬರ ಯಾವುದೇ ಪರಿಣಾಮ ಬೀರಿಲ್ಲ ಎಂಬುದು ಚಿನ್ನ ಖರೀದಿಸಿದ ರೀತಿಯಿಂದಲೇ ಅರ್ಥವಾಗುತ್ತಿತ್ತು. ಒಟ್ನಲ್ಲಿ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಿದರೆ ಶುಭ ನಡೆಯಲಿದೆಯೋ ಇಲ್ಲವೋ ಗೊತ್ತಿಲ್ಲವಾದರೂ ಚಿನ್ನದ ಅಂಗಡಿಗಳ ಮಾಲೀಕರಿಗಂತೂ ಶುಭ ನಡೆದಿದೆ ಎಂಬುದು ಸತ್ಯ. ಯಾಕೆಂದರೆ ಪ್ರತಿನಿತ್ಯಕ್ಕಿಂತ 10 ಪಟ್ಟು ಹೆಚ್ಚು ಇಂದು ವಹಿವಾಟು ನಡೆಸಿದ್ದು, ಇದರಿಂದ ಅಂಗಡಿ ಮಾಲೀಕರಿಗಂತೂ ಶುಭವಾಗಿದೆ. ಅದೇ ರೀತಿಯಲ್ಲಿ ಚಿನ್ನ ಖರೀದಿಸಿದ ಗ್ರಾಹಕರಿಗೂ ಶುಭ ನಡೆಯಲಿ ಎಂದು ಹಾರೈಸೋಣ ಅಲ್ವೇ. ಇವತ್ತು ಅಕ್ಷಯ ತೃತೀಯ. ಇವತ್ತಿನ ವಿಶೇಷ ಎಲ್ಲ ಬಂಗಾರ ತೊಗೊಬೇಕು ಮನೆಗೆ ಅಂತ ಜನರಿಗೆ ಒಂದು ಇದು ಅವಕಾಶ, ಮತ್ತು ಇದರಿಂದ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಈ ಹಳೆ ಕಾಲದಿಂದನೂ ಒಂದು ಪ್ರತೀತಿ ಬಂದಿದೆ. ಇವತ್ತಿನ ದಿನ ಬಂಗಾರ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಬಂಗಾರ ಹೆಚ್ಚಿಗೆ ಮನೆಗೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದೇ ಅನುಸಾರವಾಗಿ ಜನರು ಇವತ್ತು ಬಂಗಾರ ತೊಗೊಳೋದಕ್ಕೆ ಅಂಗಡಿಗಳಿಗೆ ಬರ್ತಾಯಿದ್ದಾರೆ. ಬಂದು ಈ ವರ್ಷ ತೊಗೊಂಡಿರೋದಕ್ಕಿಂತ ಹೆಚ್ಚಾಗಿ ಅವ್ರ ಮನೆಗೆ ವರ್ಷ ಪೂರ್ತಿ ಬಂಗಾರ ಬರ್ತಾ ಇರಲಿ ಅಂತ ನಾವು ಹಾರೈಸ್ಕೊಡ್ತಾ ಇದ್ದೀವಿ. ಅವ್ರಿಗೂ ಚೆನ್ನಾಗಿ ಬಂಗಾರ ಸೇರ್ತಾ ಇದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC
ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE ನೀಟ್ CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ವಿದ್ಯಾಸಂಸ್ಥೆ ಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿಕ್ರಮ್ ಪ್ರೌಢಶಾಲೆಯಲ್ಲಿ 2023-24ನೇ ಸಾಲಿನ SSLC ಫಲಿತಾಂಶ ಅತ್ಯುನ್ನತ ಮಟ್ಟದಲ್ಲಿ ಬಂದಿರುವುದಕ್ಕೆ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಶಾಲೆಯಲ್ಲಿ 99% ಫಲಿತಾಂಶ ಬಂದಿದೆ. ಗುರುವಾರ SSLC ಫಲಿತಾಂಶ ಪ್ರಕಟವಾಗಿದ್ದು, ಚಿಂತಾಮಣಿಯ ಚೇಳೂರು ರಸ್ತೆಯಲ್ಲಿರುವ ಲಕ್ಷ್ಮೀ ವಿದ್ಯಾಸಂಸ್ಥೆ ಆವರಣದಲ್ಲಿ ಅತ್ಯುನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸಂಸ್ಥೆಯಿಂದ ಗೌರವಿಸಲಾಯಿತು. ನಂತರ ಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ CN ನರಸಿಂಹರೆಡ್ಡಿ ಮಾತನಾಡಿ, ಕಲಿಕೆಯ ಅಡಿಪಾಯ ಗಟ್ಟಿಯಾಗಿರಲು ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳನ್ನು ಸಿದ್ಧಗೊಳಿಸಲಾಗುತ್ತದೆ ಎಂದರು. ಪ್ರೌಢಶಾಲೆ ಮತ್ತು ಕಾಲೇಜಿನಲ್ಲಿ ಉತ್ತಮ ಶಿಕ್ಷಕ ವೃಂದವನ್ನು ನೇಮಿಸಿ ವಿದ್ಯಾರ್ಥಿಗಳಿಗೆ ಶಿಸ್ತು, ಸಮಯ ಪಾಲನೆ ಕಲ್ಪಿಸಲಾಗುತ್ತಿದೆ. ಪ್ರೌಢಶಾಲೆ ಮತ್ತು ಕಾಲೇಜಿನಲ್ಲಿ ಉತ್ತಮ ಶಿಕ್ಷಕ ವೃಂದವನ್ನು ನೇಮಿಸಿ ವಿದ್ಯಾರ್ಥಿಗಳಿಗೆ ಶಿಸ್ತು, ಸಮಯ ಪಾಲನೆ ಕಲಿಸಲಾಗುತ್ತಿದೆ. ಉನ್ನತ ಶಿಕ್ಷಕರನ್ನು ನೇಮಿಸಿ ಪಾಠ ಪ್ರವಚನ ಮಾಡಿ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸಲಾಗುತ್ತಿದೆ ಎಂದರು. ಶಿಕ್ಷಣ ಸಂಸ್ಥೆಗೆ ಮುಖ್ಯವಾಗಿ ಉತ್ತಮ ಪರಿಸರ ಮುಖ್ಯ. ನಂತರ ವಿದ್ಯಾರ್ಥಿಗಳ ಸರಿ ತಪ್ಪುಗಳ ತಿಳುವಳಿಕೆ ಅತ್ಯಗತ್ಯ. ಅದನ್ನು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದು ಅಗತ್ಯ. ಶಿಸ್ತಿನ ಮೂಲಕ ವಿಕ್ರಮ್ ಶಾಲೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ತರಬೇತಿ ಪಡೆದ ಪದವೀಧರ ಶಿಕ್ಷಕಿಯರನ್ನೇ ನೇಮಿಸಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಶ್ರಮಿಸುತ್ತಿರುವುದಾಗಿ ತಿಳಿಸಿದರು. ಈ ಬಾರಿಯ SSLC ಫಲಿತಾಂಶದಲ್ಲಿ 17 ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ, 40 ಮಂದಿ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. 3 ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿ ಕೀರ್ತಿ ತಂದಿದ್ದಾರೆ ಎಂದರು. ಲಕ್ಷ್ಮೀ ವಿದ್ಯಾಸಂಸ್ಥೆ ಅಧ್ಯಕ್ಷ CN ನರಸಿಂಹರೆಡ್ಡಿ, ಖಜಾಂಚಿ ಡಾಕ್ಟರ್ NR ವಿಕ್ರಮ್, CEO BN ಪ್ರಿಯಾಂಕಾ, ಪ್ರಾಂಶುಪಾಲೆ ಭುವನೇಶ್ವರಿ, ಶಾಲೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಚಿಂತಾಮಣಿ ವಿಕ್ರಮ್ ಶಾಲೆ 2023-24ನೇ ಸಾಲಿನ SSLC ಫಲಿತಾಂಶದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದು, 17 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 40 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 16 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ, 3 ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ 97% ಫಲಿತಾಂಶ ಶಾಲೆ ಪಡೆದಿರುತ್ತದೆ. ವೇದಾಂಜಲಿ M 612 ಅಂಕ, ಸ್ನೇಹ R 598 ಅಂಕ, ಮನುಪ್ರಿಯಾ M 590 ಅಂಕ, ವೇದಶ್ರೀ M 587 ಅಂಕ, ಭವಾನಿ M 585 ಅಂಕ, ತುಳಸಿ ನಕ್ಷತ್ರ 585 ಅಂಕ ಗಳಿಸಿ ಅತ್ಯುನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿದ್ದಾರೆ. ಮನೋಹರ್ 568 ಅಂಕ, ಪ್ರಜ್ವಲ್ R 567 ಅಂಕ ಗಳಿಸಿ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಜಗಜ್ಯೋತಿ ಬಸವೇಶ್ವರರು ಬಾಲ್ಯದಿಂದಲೇ ವೈಚಾರಿಕ ಮನೋಭಾವ ಉಳ್ಳವರಾಗಿದ್ದು, ಸಮಾಜದ ಆಶಯಗಳಿಗಾಗಿಯೇ ತಮ್ಮ ಇಡೀ ಜೀವನ ಸವಿಸಿದ ಮಹಾನ್ ಕ್ರಾಂತಿಕಾರಿಯಾಗಿದ್ದಾರೆ ಎಂದು ಉಪನ್ಯಾಸಕ ಶಿವಮೂರ್ತಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಕೊಳಾಯಿ ರಸ್ತೆಯ ಬಸವಣ್ಣ ದೇವಾಲಯದ ಎದುರು ಶುಕ್ರವಾರ ವೀರಶೈವ ಸೇವಾ ಸಮಾಜ ಏರ್ಪಡಿಸಿದ್ದ ಜಗಜ್ಯೋತಿ ಬಸವೇಶ್ವರರ ಜಯಂತಿಯಲ್ಲಿ ಭಾಗವಹಿಸಿ ಉಪನ್ಯಾಸಕ ಶಿವಮೂರ್ತಿ ಮಾತನಾಡಿದರು. ಭಾರತದ ಚರಿತ್ರೆಯಲ್ಲಿ ಬಸವಣ್ಣ ಅವರದು ಅಚ್ಚಳಿಯದ ವ್ಯಕ್ತಿತ್ವವಾಗಿದೆ. ಬಾಲ್ಯದಲ್ಲಿಯೇ ಗೊಡ್ಡು ಸಂಪ್ರದಾಯಗಳಿಗೆ ತಿಲಾಂಜಲಿ ಇತ್ತ ಧೀಮಂತ ಚೇತನ ಎಂದರು. ಆರೋಗ್ಯವಂತ ಸಮಾಜ ಕಟ್ಟಲು ಬದುಕನ್ನೇ ಪಣವಾಗಿಟ್ಟ ಧೀಮಂತ ಮತ್ತೊಬ್ಬರಿಲ್ಲ. ಹೀಗಾಗಿಯೇ ಬಸವಣ್ಣ ಎಂದು ಕರೆದರೆ ಇಡೀ ಕರುನಾಡು ಒಗ್ಗೂಡುತ್ತದೆ. ಕವಿಯೊಬ್ಬರು ಬಸವ ಎಂದರೆ ಬಡತನ ದೂರವಾಗುತ್ತದೆ ಎಂದು ಹೇಳಿರುವುದು ಅಕ್ಷರಶಃ ಸತ್ಯವಾದ ಮಾತಾಗಿದೆ ಎಂದು ಹೇಳಿದರು.
ದೇವರು ನಿರ್ಗುಣಿ ನಿರಾಕಾರ ಎನ್ನುತ್ತಾ ಲಿಂಗ ಪೂಜೆಯನ್ನು ಶರಣರಿಗೆ ಬೋಧಿಸುತ್ತಾ ಶರಣ ಧರ್ಮ ಪ್ರಸಾರ ಮಾಡಿದರು ಎಂದು ಹೇಳಿದರು. ತಮ್ಮ ವಚನಗಳ ಮೂಲಕ ಅಂತರಂಗ ಬಹುರಂಗ ಶುದ್ಧಗಳ ಬಗ್ಗೆ ಜನತೆಗೆ ತಿಳಿಸಿದರು. ಇಷ್ಟಲಿಂಗ ದೀಕ್ಷೆಯೇ ಭಗವಂತನ ಕಾಣುವ ಮಾರ್ಗವಾಗಿದೆ ಎನ್ನುತ್ತಾ ಕಾಯಕವೇ ಕೈಲಾಸ ಎಂದರು. ಉತ್ತಮ ಆಡಳಿತಗಾರನಾಗಿ, ಕವಿಯಾಗಿ, ಸಂಘಟಕನಾಗಿ, ಹೃದಯ ಶ್ರೀಮಂತಿಕೆಯ ಮೇರು ಶಿಖರವಾಗಿ, ಮಾನವೀಯ ಸಮಾಜದ ಗಟ್ಟಿ ದನಿಯಾಗಿ ಬಾಳಿ ಬದುಕಿದ ಬಸವಣ್ಣ ಅವರ ಬದುಕು ಎಲ್ಲರ ಸಮಾಜಗಳು ಅನುಸರಣೆ ಮಾಡುವ ರೀತಿಯಲ್ಲಿದೆ. ವಿಶೇಷವಾಗಿ ವೀರಶೈವ ಸಮಾಜ ಬಸವ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ನಡೆ ನುಡಿ ಒಂದಾಗಿಸಿಕೊಂಡಾಗ ಮಾತ್ರ ಇಂತಹ ಆಚರಣೆಗಳಿಗೆ ಮಹತ್ವ ಬರಲಿದೆ ಎಂದರು. ನಮ್ಮ ಈ ಒಂದು ಸಮಾಜದ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಅದರಲ್ಲಿ ನಿನ್ನೆ ಒಂದು ಉತ್ಸವ ಮೂರ್ತಿಯ ಒಂದು ಕಾರ್ಯಕ್ರಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ನಡೆದಿದೆ. ಹಾಗೆ ಇವತ್ತು ನಂದಿಕೇಶ್ವರ ಸ್ವಾಮಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಸಿದ್ದೀವಿ. ನಾವು ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ನಮ್ಮ ಸಮಾಜದ ವತಿಯಿಂದ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡು ಬರೋದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು. ಹಾಗೆಯೇ ದಾಸೋಹಕ್ಕೆ ಈ ಒಂದು ಪರಂಪರೆಯನ್ನು ರೂಢಿಸ್ಕೊಂಡು ಬಂದಿರುವಂಥದ್ರಂತೆ ಗಣೇಶನ ಗುಡಿನಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಅನ್ನ ದಾಸೋಹದಂತಹ ದಾಸೋಹ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸಮಾಜ ಬಂಧುಗಳು ಸಮಸ್ತ ರೀತಿಯ ಇರತಕ್ಕಂಥ ಒಂದು ನೆರವನ್ನು ನೀಡಿ ಸಹಕಾರ ಕೊಟ್ಟಿದ್ದಾರೆ. ವೀರಶೈವ ಸೇವಾ ಸಮಾಜದ ಪ್ರಮುಖ ಗಿರೀಶ್, ಶೈಲಜಾ ಗಿರೀಶ್, ರಾಜೇಂದ್ರ ಪ್ರಸಾದ್, ಗೀತಾ ಬಸವರಾಜು, ಉಪನ್ಯಾಸಕ ಸದಾಶಿವ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ವೀರಶೈವ ಲಿಂಗಾಯತ ಸಮಾಜದಿಂದ ಚಿಂತಾಮಣಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಿಂತಾಮಣಿಯ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಬಸವ ಜಯಂತಿ ಅಂಗವಾಗಿ ಸರಳವಾಗಿ ವೀರಶೈವ ಲಿಂಗಾಯತ ಸಮುದಾಯ ಆಚರಿಸಿತು. ವಿಶ್ವಗುರು ಬಸವನ ಜಯಂತಿ ಅಂಗವಾಗಿ ಚಿಂತಾಮಣಿಯಲ್ಲಿ ವೀರಶೈವ ಸಮುದಾಯದ ಮುಖಂಡರು ಸೇರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರ. ವೀರಶೈವ ಸಮುದಾಯದ ಹಿರಿಯ ಮುಖಂಡ ಎನ್ ನಟರಾಜ್ ಮಾತನಾಡಿ, ಜಗತ್ತಿನ ಎಲ್ಲೆಡೆ ಭಯದ ವಾತಾವರಣ ನಿರ್ನಾಮವಾದ ಸಂದರ್ಭದಲ್ಲಿ ಸಮಾಜದಲ್ಲಿ ಶಾಂತಿ ಸಾಂತ್ವನ ಅವಶ್ಯಕತೆ ಇದೆ. ಎಲ್ಲೆಡೆ ಶಾಂತಿ ಸೌಹಾರ್ದತೆ ನಿರ್ಮಾಣ ಮಾಡಿ ಎಲ್ಲರಲ್ಲೂ ಧೈರ್ಯ ತುಂಬಿದ ಮಹನೀಯ ವಿಶ್ವಗುರು ಬಸವಣ್ಣ ಎಂದ್ರ. ಮಾನವ ಕುಲದ ಏಳಿಗೆಗೆ ಶ್ರಮಿಸಿದ ಬಸವಣ್ಣನವರು ಶಿಕ್ಷಣ ಸಮಸಮಾಜದ ನಿರ್ಮಾಣಕ್ಕೆ ದುಡಿದು ಜಗತ್ತಿನ ಮೊದಲ ಸಂಸತ್ತು ನಿರ್ಮಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದ ಮಹನೀಯ ಎಂದ್ರ. ಇವನ್ಯಾರವ ಎನಿಸದೆ ಇವ ನಮ್ಮವ ಎಂದೆನಿಸಯ್ಯ ಎಂದು ಬಸವಣ್ಣನವರು ಹೇಳಿದಂತೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎಂದ್ರ. ಅಲ್ಲಿ ಸ್ವತಂತ್ರದ ಚಳವಳಿ ಜಾಸ್ತಿ ಆಗಿತ್ತು. ಪ್ರತಿಯೊಬ್ಬರು ವ್ಯಕ್ತಿಯು ಸ್ವತಂತ್ರಕ್ಕೋಸ್ಕರ ಹೋರಾಡುವಂಥ ದಿನಗಳು ಆ 800 ವರ್ಷಗಳ ಹಿಂದಿನ ದಿನಗಳಲ್ಲಿ. ಅಂಥ ಸಂದರ್ಭದಲ್ಲಿ ಸಮಾಜದ ಭದ್ರತೆಯನ್ನು ಅನೇಕ ಮೇಧಾವಿಗಳು ಶ್ರಮಿಸುತ್ತಿದ್ದರು. ಹೇಗೆ ನಾವು ಸಮಾಜವನ್ನು ಭದ್ರತೆ ಮಾಡ್ಕೋಬೇಕು, ಯಾಕಂದರೆ ಚಳುವಳಿಯಲ್ಲಿ ಸಾವು ನೋವುಗಳು ಜಾಸ್ತಿ, ನಾವು ಬದುಕೋದು ಹೇಗೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟಂಥ ಸಮಯ ಆ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಇನ್ನೂ ಒಂದು ಭಾಗವಾಗಿ ಬಂದಿದ್ದು ಜಾತಿ ಮತಗಳು. ಜಾತಿ ಮತಗಳ ಬಗ್ಗೆ ಅನೇಕ ಸಂಘಟನೆಗಳು ಕಾರ್ಯ ಮಾಡುತ್ತಿದ್ದವು. ನಮ್ಮ ಜಾತಿ ಅನ್ನೋ ಒಂದು ಕಲ್ಪನೆ ಈ ಸ್ವತಂತ್ರ ಚಳವಳಿಯಲ್ಲಿ ಅದು ಪೂರ್ಣವಾಗಿ ನಶಿಸಿ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಆಗಿನ ಕಾಲದಲ್ಲಿ ಇದ್ದಾಗ, ಅಂಥ ಸಂದರ್ಭದಲ್ಲಿ ಅದರಲ್ಲೂ ಆಗಿನ ಕಾಲದಲ್ಲಿ ತುಂಬ ಎತ್ತರವಾಗಿ ಬೆಳೆದಂಥ ಜಾತಿ ಅಂದರೆ ಬೌದ್ಧ ಧರ್ಮ. 100ಕ್ಕೆ 70-90ರಷ್ಟು ಬೌದ್ಧ ಧರ್ಮ ಪ್ರಚಲಿತ 800 ವರ್ಷಗಳ ಹಿಂದೆ. ಬೇರೆ ಯಾವ ಧರ್ಮವನ್ನು ಕಣ್ಣಿಗೆ ಕಾಣಲು ಆಗ್ತಿದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಬೌದ್ಧ ಧರ್ಮವನ್ನು ಹತ್ತಿಕ್ಕಿ ಮತ್ತೊಂದು ಧರ್ಮ ಮೇಲೆ ಹೇಳಬೇಕು ಅಂತಂದರೆ ಅಷ್ಟು ಸುಲಭ ಇದ್ದಿಲ್ಲ. ಕೆಎಂಡಿ ಕಲ್ಯಾಣ ಮಂಟಪದ ಮಾಲೀಕ ಮಂಜುನಾಥಾಚಾರಿ, ಧೂಪಂ ಪ್ರಸಾದ್, ಸ್ನೇಹ ಜೆರಾಕ್ಸ್ ಮಾಲೀಕ ಎಸ್ ಸುರೇಶ್, ಮಣಿಕಂಠ, ರಾಜಶೇಖರ್, ಯಾಗಂಟಿ ಆರ್ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ರ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, LKG, UKG ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, LKGಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ಮಾರುತಿ ನಗರದ ನಿವಾಸಿ ಚಂದ್ರಶೇಖರ್ ಭಾರತಿ ಇಂಟರ್ನ್ಯಾಷನಲ್ ಶಾಲಾ ವಿದ್ಯಾರ್ಥಿನಿ ಹಂಸಿತಾ ಮೌಗದಲ್ಯ 622 ಅಂಕ ಪಡೆದು ರಾಜ್ಯಕ್ಕೆ 4ನೇ ಸ್ಥಾನ ಗಳಿಸಿದ್ದಾರೆ. ಈ ವಿದ್ಯಾರ್ಥಿನಿ ಯಾವುದೇ ಕೋಚಿಂಗ್ ಪಡೆಯದೆ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈ ಸಾಧನೆ ಮಾಡಿರುವುದು ವಿಶೇಷ. ವಿದ್ಯಾರ್ಥಿನಿ ತಾಯಿ ಅಪರ್ಣಾ ಮತ್ತು ತಂದೆ ರಘು ತೀವ್ರ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿದ್ಯಾರ್ಥಿನಿಯನ್ನು ಅಭಿನಂದಿಸಿದ್ದಾರೆ.
ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ, ತಾಲೂಕು ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ವಿದ್ಯಾರ್ಥಿನಿ ಸಾಧನೆಗೆ ಅಭಿನಂದಿಸಿದ್ದಾರೆ. ನಾಡಿನೆಲ್ಲೆಡೆ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಜಯಂತಿ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು, ಬೀದರ್ನಲ್ಲಿ ಜಿಲ್ಲಾಡಳಿತದಿಂದ ಬಸವ ಜಯಂತಿ ಆಚರಣೆ ಮಾಡಲಾಯಿತು. ಬೀದರ್ ನಗರದ ಬಸವೇಶ್ವರ ವೃತ್ತದ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿ ಆಚರಿಸಲಾಯಿತು. ಮಾಲಾರ್ಪಣೆಗೂ ಮುನ್ನ ಧ್ವಜಾರೋಹಣ ನೆರವೇರಿಸಿದ ಡಿಸಿ ಗೋವಿಂದರೆಡ್ಡಿ, ಸಚಿವ ರಹೀಂ ಖಾನ್, ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಮುಂತಾದ ಗಣ್ಯರಿಂದ ಬಸವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಮಾಲಾರ್ಪಣೆ ಬಳಿಕ ವಚನ ಹೇಳಿ ಜಯಂತಿ ಶುಭಾಶಯ ತಿಳಿಸಿದ ಸಚಿವ ರಹೀಂ ಖಾನ್, ಡಿಸಿ ಮತ್ತು ಎಸ್ಪಿ ಸಂಜೆ ಬಸವೇಶ್ವರ ವೃತ್ತದಿಂದ ಲಾವಣ್ಯ ಕನ್ವೆನ್ಷನ್ ಹಾಲ್ವರೆಗೆ ಮೆರವಣಿಗೆ ನಡೆಯಲಿದೆ. ಜಯಂತಿಯಲ್ಲಿ ಬಸವ ಭಕ್ತರು ಭಾಗವಹಿಸಿದರು. ಇಂದು ಪಾವಗಡ ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವಗುರು ಬಸವಣ್ಣ ಹಾಗೂ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹೇಮಾರೆಡ್ಡಿ ಮಲ್ಲಮ್ಮ ಸಮುದಾಯದವರು ಬಸವಣ್ಣ ಹಾಗೂ ಹೇಮಾರೆಡ್ಡಿ ಮಲ್ಲಮ್ಮ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹೇಮಾರೆಡ್ಡಿ ಮಲ್ಲಮ್ಮ ಸಮುದಾಯದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಕಾರ್ಯದರ್ಶಿ ನಾಗಾರ್ಜುನ ರೆಡ್ಡಿ, ಖಜಾಂಚಿ ನರಸಯ್ಯ, ನಿರ್ದೇಶಕರಾದ ಮಂಜುನಾಥ್ ರೆಡ್ಡಿ, ತಿಮ್ಮರೆಡ್ಡಿ, ಶಂಕರ್ ರೆಡ್ಡಿ ಹಾಗೂ ತಹಸೀಲ್ದಾರ್ ಜಿಎಂ ಸಂತೋಷ್ ಕುಮಾರ್, ಆರ್ಎ ರಾಜಗೋಪಾಲ್ ಹಾಜರಿದ್ದರು. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಿದರೆ ಸಂಪತ್ತು ಅಕ್ಷಯವಾಗುತ್ತದೆ ಎಂಬ ನಂಬಿಕೆಯಿಂದ ಶಿಡ್ಲಘಟ್ಟದಲ್ಲಿ ಸಾರ್ವಜನಿಕರು ಶುಕ್ರವಾರ ಬೆಳಗ್ಗಿನಿಂದಲೇ ಚಿನ್ನ ಖರೀದಿಗೆ ಮುಂದಾಗಿದ್ದರು. ಶಿಡ್ಲಘಟ್ಟ ನಗರದ ಪ್ರತಿಷ್ಠಿತ ಬಂಗಾರದ ಅಂಗಡಿಗಳು ಬೆಳಿಗ್ಗೆ 7:30ಕ್ಕೆ ತೆರೆದು ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದರು. ಈ ಶುಭ ದಿನಕ್ಕೆಂದು ವಿಶಿಷ್ಟಿತ ಮತ್ತು ವಿನೂತನ ಶ್ರೇಣಿಯ ಆಭರಣ ಪ್ರದರ್ಶಿತಗೊಂಡವು. ಚಿನ್ನದ ಬೆಲೆ ಎಷ್ಟೋ ದುಬಾರಿಯಾದರೂ ಕನಿಷ್ಠ 1 ಗ್ರಾಂ ಚಿನ್ನವನ್ನಾದರೂ ಕೊಳ್ಳಬೇಕೆಂಬ ಉದ್ದೇಶದಿಂದ ಸಾಮಾನ್ಯ ವರ್ಗದವರಿಂದ ಹಿಡಿದು ಉಳ್ಳವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಚಿನ್ನದ ಆಭರಣ, ಲಕ್ಷ್ಮಿಯ ನಾಣ್ಯ ಖರೀದಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನರ್ಸರಿ ಮಾಲೀಕನಿಂದ ಕಳಪೆ ನಾರಿನ ವಿತರಣೆ, ಟೊಮ್ಯಾಟೊ ಬೆಳೆದ ರೈತನಿಗೆ ಲಕ್ಷ ನಷ್ಟ, ಬಿಲ್ ನೀಡದ ಕಾರಣ ರೈತನ ಕಾನೂನು ಹೋರಾಟಕ್ಕೂ ಅಡ್ಡಿ. ರಕ್ತವಾದರೂ ಕೊಡ್ತೇವೆ, ನೀರು ಕೊಡೋದಿಲ್ಲ ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್. ರಾಮನಗರಕ್ಕೆ ನೀರು ನೀಡುವ ಶ್ರೀರಂಗ ಏತ ನೀರಾವರಿ ಯೋಜನೆಗೆ ವಿರೋಧ. ಚಿಕ್ಕಬಳ್ಳಾಪುರ ಶ್ರೀ ಧರ್ಮರಾಯ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ, ಯಶಸ್ವಿಯಾಗಿ ಸಂಪನ್ನಗೊಂಡ ಹಸಿ ಕರಗ, ನಾಳೆಯ ಅದ್ದೂರಿ ಕರಗ ಮಹೋತ್ಸವ. ಜಿಲ್ಲೆಯಾದ್ಯಂತ ಅದ್ದೂರಿ ಅಕ್ಷಯ ತೃತೀಯ, ಚಿನ್ನದ ಅಂಗಡಿಗಳಿಗೆ ಮುಗಿಬಿದ್ದ ಮಹಿಳಾ ಮಣಿಗಳು, ಗ್ರಾಹಕರಿಂದ ಕಿಕ್ಕಿರಿದ ಚಿನ್ನದ ಅಂಗಡಿಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.